ಮೇಷರಾಶಿ ಮೇಷ ಲಗ್ನದ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಭವಿಷ್ಯವನ್ನ ನೋಡೋಣ. ಪ್ರಮುಖವಾಗಿ ಎರಡು ಬದಲಾವಣೆಗಳಾಗ್ತಾ ಇದೆ. ಒಂದು, ರಾಹು ಧನಿಷ್ಠ ನಕ್ಷತ್ರಕ್ಕೆ ಜೂನ್ 30ನೇ ತಾರೀಕಿಗೆ ಬಂದಿರ್ತಾರೆ. ಸೊ ಇಲ್ಲಿಂದ ಧನಿಷ್ಠ ನಕ್ಷತ್ರದಲ್ಲಿ ಅವರು ಸಂಚಾರವನ್ನ ಶುರು ಮಾಡ್ತಾ ಇದ್ದಾರೆ. ಧನಿಷ್ಠ ನಕ್ಷತ್ರ ಅಂದ್ರೆ ಅದು ಸಂಪತ್ತಿನ ನಕ್ಷತ್ರ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳು ಎಲ್ಲಾ ರಾಶಿಯವರಿಗೂ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಿಮ್ಮ ಲಗ್ನದ ಅಧಿಪತಿ, ರಾಶಿಯ ಅಧಿಪತಿ ಕುಜ ಧನಸ್ಥಾನಕ್ಕೆ ಬಂದಿದ್ದಾರೆ. ಸೊ ಇದು ಕೂಡ ಬಹಳ ಪ್ರಮುಖವಾದ ವಿಚಾರ. ಈಗ ಕುಜ ನಿಮ್ಗೆ ಹೇಗೆ ಕೆಲಸ ಮಾಡಬಹುದು? ಮೊದಲನೇದು, ಧನಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಕಂಪ್ಲೀಟ್ ನಿಮ್ಮ ವಿಚಾರ ಈ ಹಣಕಾಸಿನ ಮೇಲೆ ಇರುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಾನೇನೋ ಮಾಡಬೇಕು, ದುಡಿಬೇಕು, ಹಣ ಸಂಗ್ರಹಿಸಬೇಕು, ಇದೇ ರೀತಿ ನಿಮ್ಮ ಆಲೋಚನೆಗಳು ಖಂಡಿತ ಇರುತ್ತೆ. ಇದೇ ಕುಜ ಈ ವೃಷಭ ರಾಶಿಗೆ ಬಂದು ಅಲ್ಲಿಂದ ಅವರ 4ನೇ ದೃಷ್ಟಿಯನ್ನ ಸಿಂಹ ರಾಶಿಗೆ, ಅವರ 7ನೆಯ ದೃಷ್ಟಿಯನ್ನ ವೃಶ್ಚಿಕ ರಾಶಿಗೆ, ಅವರ 8ನೆಯ ದೃಷ್ಟಿಯನ್ನ ಧನುಸು ರಾಶಿಗೆ ಕೊಡ್ತಾರೆ. ಓಕೆ, ಸೊ ಮೊದಲನೇದಾಗಿ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಇರೋದ್ರಿಂದ, ಧನಿಷ್ಠ ನಕ್ಷತ್ರ ಸಂಪತ್ತಿನ ನಕ್ಷತ್ರ ಆಗಿರೋದ್ರಿಂದ, ನಕ್ಷತ್ರದ ಅಧಿಪತಿ ಕುಜ ಆಗಿರೋದ್ರಿಂದ ಡೆಫಿನೆಟ್ಲಿ ರಿಯಲ್ ಎಸ್ಟೇಟ್, ಈ ಭೂಮಿಯ ವ್ಯವಹಾರ ನಿಮಗೆ ಕೈ ಹಿಡಿಯಲೇಬೇಕು. ಈ ಹಿಂದೆ ಹೂಡಿಕೆ ಮಾಡಿದ್ರಿ, ಅಡೆತಡೆಗಳಾಗ್ತಾ ಇತ್ತು, ಮಾತುಕತೆ ಆಗ್ತಾ ಇತ್ತು, ಬಟ್ ನಿಮಗೆ ಬರಬೇಕಾದಂತಹ ಏನು ದೊಡ್ಡ ಪ್ರಾಫಿಟ್ ಬರ್ತಾ ಇರಲಿಲ್ಲ. ಈಗೆಲ್ಲ ಸರಿ ಹೋಗಿ ಒಂದೊಂದಾಗಿ ಕೆಲಸಗಳಾಗುತ್ತೆ. ಮನಿ ಫ್ಲೋ ತುಂಬ ಚೆನ್ನಾಗಾಗುತ್ತೆ. ಯಾಕೆ ಅಂದರೆ ಕುಜ ಧನಸ್ಥಾನದಲ್ಲಿದ್ದಾರೆ, ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ನಿಮ್ಮ ನೆಟ್ವರ್ಕ್ ಓಪನ್ ಆಗಬೇಕು, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು, ಎಲ್ಲವೂ ಒಂದಕ್ಕೊಂದು ಸಂಬಂಧ ಪಡ್ತಾ ಇದೆ. ಡೆಫಿನೆಟ್ಲಿ ಜುಲೈ ತಿಂಗಳಿಂದ ಕೆಲಸ ಆಗುತ್ತೆ. ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೆ ನೀವು ವರ್ತಿಸಿದ್ರೆ ಕುಜ ನಿಮ್ಮನ್ನು ಬಿಡಲ್ಲ. ಸುಮ್ಮನೆ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಬಿಡ್ತೀರಾ, ಏನೇನೋ ಮಾತಾಡ್ಬಿಡ್ತೀರಾ, ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತೀರಾ. ಇದೆಲ್ಲವೂ ಆಗ್ತದೆ. ಬಹಳ ಕೇರ್ಫುಲ್ ಆಗಿರಬೇಕು. ಓಕೆ, ಇದೇ ಕುಜ ನಿಮ್ಮ ಏನು ಸಿಂಹ ರಾಶಿಗೆ ಒಂದು ದೃಷ್ಟಿಯನ್ನ ಕೊಡ್ತಾರೆ. ಸಿಂಹ ರಾಶಿ ನಿಮಗೆ 5ನೇ ಮನೆ. ಸೊ ಅವರ 4ನೇ ದೃಷ್ಟಿ ಅಲ್ಲಿ ಬೀಳ್ತದೆ. 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಸೊ ಅದರ ಜೊತೆಗೆ ಶುಕ್ರ ಕೂಡ 5ನೇ ತಾರೀಕು ಅಲ್ಲಿ ಬಂದು ಸೇರ್ಕೊಳ್ತಾರೆ. ಹಾಗಾಗಿ ಹೂಡಿಕೆಯ ವಿಚಾರಗಳಲ್ಲಿ ಈ ಹಿಂದೆ ಇದ್ದಂತಹ ಗೊಂದಲ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಲಾಭ ಗಳಿಸುವಂತಹ ವಿಚಾರದ ಕಡೆ ಹೆಚ್ಚು ಗಮನ ಬರುತ್ತೆ. ಸ್ಪೆಷಲಿ ದೊಡ್ಡ ದೊಡ್ಡ ಜಮೀನಿಗೆ ಕೈ ಹಾಕ್ತೀರಾ, ನಿಮ್ಮ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡ್ಕೊಳ್ತೀರಾ. ಈ ರೀತಿ ಒಂದಷ್ಟು ಈ ಹೂಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆ ನಿಮ್ಮ ಲೈಫಲ್ಲಿ ಜುಲೈ ತಿಂಗಳಿಂದ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಈಗ ಆಲ್ರೆಡಿ ಸ್ವಲ್ಪ ಗೊಂದಲ ಇತ್ತು, ಅವರ ನಡೆ ನಿಮಗೆ ಸ್ವಲ್ಪ ವಿಚಿತ್ರವಾಗಿತ್ತು, ಅರ್ಥ ಆಗ್ತಿರಲಿಲ್ಲ. ಈಗ ಶುಕ್ರ ಬಂದಿದ್ದಾರೆ, ಒಂದು ಪ್ರೆಸೆಂಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅವರ ಇನ್ವಾಲ್ವ್ಮೆಂಟ್ ನಿಮ್ಮ ಏನು ವ್ಯಾಪಾರಕ್ಕೂ ಚೆನ್ನಾಗಿರುತ್ತೆ, ಅಥವಾ ಅವರು ಎಜುಕೇಷನಲ್ಲಿ ಏನು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ, ಈಗ ನಿಮಗೆ ಖುಷಿ ಆಗ್ತಾ ಇದೆ. ಜುಲೈ ತಿಂಗಳಿಂದ ಎಲ್ಲೋ ಒಂದು ಕಡೆ ಫಾರ್ ಬೆಟರ್ ವೇಯಲ್ಲಿದ್ದಾನೆ ಮಗ ಅನ್ನುವಂತಹ ಮನಸ್ಥಿತಿ ಈಗ ಕ್ರಿಯೇಟ್ ಆಗುತ್ತೆ. ಆದರೆ ಮಕ್ಕಳ ಜೊತೆ ಮಾತನಾಡಬೇಕಾದರೆ ಹೆಚ್ಚು ಕೋಪವನ್ನು ತೋರಿಸ್ಬೇಡಿ, ಅಥವಾ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ಬೋದು. ಸೊ ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡ್ಲ್ ಮಾಡಬೇಕಾಗಿರುವಂತಹ ಕಾಲಘಟ್ಟ ಇದು. ಸೊ ಸಮಾಧಾನವಾಗಿ ಹ್ಯಾಂಡ್ಲ್ ಮಾಡಿ. ಇನ್ನು ಅದೇ ರೀತಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ಡಿಟ್ಯಾಚ್ಮೆಂಟ್ ಫೀಲ್ ಇತ್ತು. ಶುಕ್ರ ಬಂದು ಅದನ್ನು ಕಡಿಮೆ ಮಾಡಿ ಮತ್ತಷ್ಟು ಈ ಪ್ರೀತಿ ಪ್ರೇಮದ ಆಕರ್ಷಣೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಸಿಂಗಲ್ ಆಗಿದ್ದವರು ಪ್ರೇಮಿಗಳಾಗ್ಬೋದು, ಅಥವಾ ಪ್ರೇಮಿಗಳ ನಡುವೆ ಬಿರುಕಿತ್ತು ಮತ್ತೆ ಒಂದಾಗ್ಬೋದು, ಅಥವಾ ಪ್ರೇಮಿಗಳು ಮದುವೆಯ ಮಾತುಕತೆಗೆ ಮುಂದಾಗ್ಬೋದು. ಈ ಥರದ್ದೆಲ್ಲ ಚಾನ್ಸಸ್ ಈ ಒಂದು ಜುಲೈ ತಿಂಗಳಲ್ಲಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ವಿದ್ಯಾರ್ಥಿಗಳಿಗೆ 5ನೇ ಮನೆ ಹೈಯರ್ ಸ್ಟಡೀಸನ್ನು ತಿಳಿಸುತ್ತೆ. ಸೊ ನಿಮ್ಮ ಹೈಯರ್ ಎಜುಕೇಷನ್ಗೆ ಈಗ ಕುಜ ಬಂದಿರೋದು ಎಲ್ಲಿಲ್ಲದ ಒಂದು ಎನರ್ಜಿ ಸೇರ್ಕೊಳ್ತು. ಶುಕ್ರ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಗಮನ ಕೊಡಿಸ್ತಾ ಇದ್ದಾರೆ, ಬೇಡದ ವಿಚಾರಗಳು ತಲೆಗೆ ತುಂಬ್ತಾ ಇದ್ದಾರೆ, ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಓದೋದ್ರ ಕಡೆ ಗಮನ ಕಡಿಮೆ ಮಾಡ್ತಾ ಇದ್ದೀರಾ, ಬಟ್ ಕಡಿಮೆ ಕೊಡಬೇಕು. ಬಟ್ ಕೇತು ಇರೋದ್ರಿಂದ ಯಾರ್ಯಾರು ಈ ರಿಸರ್ಚ್ ಓರಿಯೆಂಟೆಡ್, ನಿಗೂಢ ಶಾಸ್ತ್ರ ಈ ಥರದ್ರಲ್ಲಿ ಕನೆಕ್ಟ್ ಆಗಿರ್ತೀರಲ್ಲ, ನಿಮಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಹಾಗೆ ಇದೇ 5ನೇ ಮನೆಯನ್ನ ನಾವು ಷೇರು ಮಾರುಕಟ್ಟೆಯ ವಿಚಾರದ ಬಗ್ಗೆ ನೋಡ್ತೀವಿ. ಸೊ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆತುರ ಬೇಡ. ಕುಜ ಬಂದಾಗ ಸ್ವಲ್ಪ ಆತುರ ಜಾಸ್ತಿ ಆಗುತ್ತೆ. ಸೊ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಶಾರ್ಟ್ಕಟ್ ಬೇಡ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಕೇತು ಇದ್ದಾರೆ, ಏನು ಗಳಿಸಿದ್ದನ್ನೆಲ್ಲ ಇಮಿಡಿಯೇಟ್ ಲಾಭ ಮಾಡೋಣ ಅಂತ ಕಳ್ಕೊಳಕ್ಕೆ ಹೋಗ್ಬೇಡಿ. ಬ್ಯಾಲೆನ್ಸ್ಡ್ ಆಗಿ ಶೇರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬನ್ನಿ.
ಇನ್ನು ಸಂತಾನದ ವಿಚಾರದಲ್ಲಿ ಅಡೆತಡೆಗಳಾಗ್ತಾ ಇತ್ತು, ಶುಕ್ರ ಬಂದಿದ್ದಾರೆ. ಒಂದು ಸ್ವಲ್ಪ ಪಾಸಿಟಿವ್ ಆಗಿ ನಿಮಗೆ ಗುಡ್ ನ್ಯೂಸ್ ಸಿಗೋ ಥರ ಆಗಬಹುದು. ಕುಜಾನು ಕೂಡ ಬಂದಿದ್ದಾರೆ. ಸ್ವಲ್ಪ ಈ ಆಸ್ಪತ್ರೆ ಖರ್ಚುಗಳು ಎದುರಾಗೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಂತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಡಾಟಗಳು ಹೆಚ್ಚಾಗೋದು ಇದೆಲ್ಲವೂ ಆಗಬಹುದು. ನೀವೆಲ್ಲ ಎಚ್ಚರಿಕೆಯಿಂದ ಇದ್ದರೆ ಕೆಲವೊಂದಷ್ಟು ವ್ಯಯಗಳನ್ನು ತಪ್ಪಿಸ್ಕೊಳ್ಬಹುದು. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನಕ್ಕೂ ಕುಜನ ದೃಷ್ಟಿ ಬೀಳುತ್ತೆ. ಅಷ್ಟಮ ಸ್ಥಾನಕ್ಕೆ ಈಗ ಆಲ್ರೆಡಿ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಗುರು ಮತ್ತು ಕುಜ ಇಬ್ರು ಸ್ನೇಹಿತರು. ಇದು ಗುರು ಮಂಗಳ ಯೋಗ ಆಗುತ್ತೆ. ಅಷ್ಟಮ ಸ್ಥಾನ ಅಂದರೆ ಅದು ರಹಸ್ಯವಾದ ವಿಚಾರ, ಆಯಸ್ಸು, ಈ ನಿಗೂಢ ಶಾಸ್ತ್ರ. ಹಾಗಾಗಿ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಟ್ರೈ ಮಾಡ್ತಾ ಇದ್ದೀರಾ, ಸಿಗ್ತಾ ಇಲ್ಲ ಅಂತ ಅಂದುಕೊಂಡಿದ್ರೆ ಈಗ ಅದಕ್ಕೆ ಗುಡ್ ನ್ಯೂಸ್ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುವಂತಹ ಸಮಯ. ಯಾಕೆ ಅಂದರೆ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿಯಾಗಿರುವ ಕುಜ ಈಗ ಧನಸ್ಥಾನದಲ್ಲಿದ್ದಾರೆ. ಸೊ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರೋದು ಅಥವಾ ಅದರ ಮಾತುಕತೆಯಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗೋದು ಖಂಡಿತ ಜುಲೈ ತಿಂಗಳಲ್ಲಾಗುತ್ತೆ. ಹಾಗೆ ಈ ಹಿಂದೆ ನೀವು ಮಾಡಿದಂತಹ ಹೂಡಿಕೆಗಳಿಂದ ಹಠಾತ್ತಾಗಿ ಲಾಭ ಸಿಗೋದು ಅದು ಕೂಡ ಆಗುತ್ತೆ. ಹಣ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ರಿ, ಅದು ಕೂಡ ಬರುತ್ತೆ. PF ಇನ್ಸೂರೆನ್ಸ್ ಈ ಥರದ ಅಮೌಂಟ್ಗಳು ಮೆಚುರಿಟಿ ಪಡ್ಕೊಳ್ಳುತ್ತೆ. ಈ ಥರ ಎಲ್ಲ ಸ್ವಲ್ಪ ರಹಸ್ಯವಾಗಿದ್ದಂತಹ ವಿಚಾರಗಳಲ್ಲಿ ಏನು ದಿಢೀರಂತ ಲಾಭ ಸಿಗುವಂತಹ ಸಂದರ್ಭಗಳು ಜುಲೈ ತಿಂಗಳಲ್ಲಿ ಎದುರಾಗುತ್ತೆ. ಅದೇ ರೀತಿ ಈ ಅಷ್ಟಮ ಸ್ಥಾನ ಅಂದರೆ ಸ್ವಲ್ಪ ಈ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೈ ಕೊಡೋದು, ಅದರ ರಿಪೇರಿ ಖರ್ಚುಗಳು ಜಾಸ್ತಿ ಬರೋದು, ವೆಹಿಕಲಲ್ಲಿ ಓಡಾಡಬೇಕಾದರೆ ತೊಂದರೆಗಳು ಎದುರಾಗೋದು. ಸೊ ಹಾಗಾಗಿ ನೀವೆಲ್ಲೇ ಹೋಗಿ ವಿತೌಟ್ ಹೆಲ್ಮೆಟ್ ಹೋಗಬೇಡಿ, ಸೀಟ್ ಬೆಲ್ಟ್ ಕಡ್ಡಾಯ, ಓವರ್ ಸ್ಪೀಡ್ ಮಾಡಬೇಡಿ, ಓವರ್ಟೇಕ್ ಮಾಡಬೇಡಿ. ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಸಣ್ಣ ಒಂದು ಕಡ್ಡಿ ಕೂಡ ನಮ್ಮನ್ನು ಏನೋ ದಾರಿ ತಪ್ಪಿಸ್ಬಿಡ್ತದೆ, ಹಲವಾರು ತೊಂದರೆಗಳನ್ನು ಕೊಟ್ಬಿಡ್ತದೆ. ಸೊ ಬಿ ಕೇರ್ಫುಲ್. ಎಲ್ಲವನ್ನ ಕೇರ್ ಮಾಡಿಕೊಂಡು ಈ ಒಂದು ತಿಂಗಳನ್ನು ನೀವು ಕಳಿಬೇಕು. ಹಾಗಾಗಿ ಅದರ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ನಿಗೂಢ ಶಾಸ್ತ್ರ ಅಥವಾ ವೈದ್ಯಕೀಯ ಕ್ಷೇತ್ರ, ಆಯುರ್ವೇದ ಕ್ಷೇತ್ರ, ರಿಸರ್ಚಲ್ಲಿರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಆ ವಿಚಾರಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡುವಂತಹ ತಿಂಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಅದೇ ರೀತಿ ನಿಮ್ಮ 9ನೇ ಮನೆಗೂ ಕೂಡ ಕುಜನ ದೃಷ್ಟಿ ಬೀಳ್ತಾ ಇದೆ. 9ನೇ ಮನೆ ಅಂದರೆ ಅದು ದೂರದ ಪ್ರಯಾಣ. ಸೊ ಹಾಗಾಗಿ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದಕ್ಕೆ ಒಂದಷ್ಟು ಓಡಾಟಗಳು ಕೂಡ ಎದುರಾಗುತ್ತೆ. ಇನ್ನು ಪೊಲೀಸ್ ಇಲಾಖೆಯಲ್ಲಿರೋರಿಗೆ ಒಂದು ಕಡೆ ಅಷ್ಟಮ ಸ್ಥಾನ, ಇನ್ನೊಂದು ಕಡೆ ಭಾಗ್ಯಸ್ಥಾನಕ್ಕೆ ದೃಷ್ಟಿ, ನಿಮ್ಮ ಲಗ್ನಾಧಿಪತಿ 2ನೇ ಮನೆಯಲ್ಲಿರೋದು. ಒಂದು ರೀತಿ ದಿಢೀರಂತ ನಿಮಗೆ ಈ ಒಂದು ಟ್ರಾನ್ಸ್ಫರ್ ಭಾಗ್ಯ ಒಂದು ಕಡೆ ನೀವು ಅಂದ್ಕೊಂಡಂತಹ ಜಾಗಕ್ಕೆ ಸಿಗ್ಬೋದು, ಇಲ್ಲ ಅಂದರೆ ಸ್ವಲ್ಪ ದೂರಕ್ಕೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು. ಈ ಥರದ ವಿಚಾರಗಳೆಲ್ಲವೂ ಖಂಡಿತ ಆಗುತ್ತೆ. ಅದೇ ರೀತಿ ಈ ಸರ್ಕಾರಿ ಸಂಬಂಧಿತ ಟೆಂಡರ್ ಹಾಕೊಂಡಿರ್ತೀರಲ್ಲ, ಇಲ್ಲೂ ಕೂಡ ಒಂದು ದಿಢೀರಂತ ಒಳ್ಳೆಯ ಬೆಳವಣಿಗೆಗಳು ಖಂಡಿತ ನಿಮಗೆ ಕಾಣಿಸುತ್ತೆ. ಸೊ ಇವೆಲ್ಲ ಒಂದು ಕುಜನ ಇಂಪ್ಯಾಕ್ಟಿಂದ ಜುಲೈ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇರೋದು. ಇದೆಲ್ಲ ನಿಮಗೆ ಚೆನ್ನಾಗಿ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನಿಮ್ಮ 3ನೇ ಮನೆಯಲ್ಲಿ ಮೊದಲ 16 ದಿನ ರವಿ ಅಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. 16ನೇ ತಾರೀಕು ನಂತರ ಗುರು ಆದಿತ್ಯ ಯೋಗ ಆಗಿ ಕ್ರಿಯೇಟ್ ಆಗುತ್ತೆ 4ನೇ ಮನೆಯಲ್ಲಿ. ಸೊ ಮೊದಲ 15 ದಿನ 3ನೇ ಮನೆಯ ಇಂಪ್ಯಾಕ್ಟ್. 3ನೇ ಮನೆ ಅಂದರೆ ಶ್ರಮ, ಅಲೆದಾಟ, ಒಂದು ಚಿಕ್ಕ ಟ್ರಾವೆಲ್. ಸರ್ಕಾರಿ ಅಧಿಕಾರಿಗಳಿಗೆ ಡೆಫಿನೆಟ್ಲಿ ಟ್ರಾವೆಲ್ ಭಾಗ್ಯ, ಓಡಾಡಬೇಕಾಗುತ್ತೆ ಕೆಲಸದ ನಿಮಿತ್ತ. ಅಲ್ಲಿಂದ ನಿಮ್ಮ 9ನೇ ಮನೆಗೆ ರವಿಯ ದೃಷ್ಟಿ ಬೀಳುತ್ತೆ. ಅದೇ ನಾನು ಆಗಲೇ ಹೇಳೋದಲ್ಲ, ಟ್ರಾನ್ಸ್ಫರ್ ಭಾಗ್ಯ ಖಂಡಿತ ಇದೆ ಸರ್ಕಾರಿ ಅಧಿಕಾರಿಗಳಿಗೆ. ಇನ್ನು ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೂ ಕೂಡ ಕೆಲಸದ ನಿಮಿತ್ತ ಓಡಾಡುವಂತಹ ವಿಚಾರಗಳು ಎದುರಾಗುತ್ತೆ. ಇನ್ನು ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಸ್ವಲ್ಪ ಮಾತಿನಲ್ಲಿ ಕಂಟ್ರೋಲ್ ಇರಲಿ. ಅಂದರೆ ನಿಮ್ಮ ಕಮ್ಯುನಿಕೇಷನ್ ಏನೋ ಒಂದು ರೀತಿ ಹಠದ ರೀತಿ ಇರಬಾರ್ದು, ಆರೋಗ್ಯಂಟ್ ಆಗಿ ಮಾತಾಡಬಾರ್ದು. ಇದೆಲ್ಲ ನಿಮ್ಮ ಒಂದು ಕ್ಲೈಂಟ್ಸ್ಗಳನ್ನು ಕಳ್ಕೊಳ್ಳೋದಕ್ಕೆ, ವ್ಯಾಪಾರ ಹಾಳಾಗೋದಕ್ಕೆ ಅಥವಾ ನಿಮ್ಮ ಜಾಬಲ್ಲಿ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಬರೋದಕ್ಕೆ ಕಾರಣ ಆಗುತ್ತೆ. ಅದೊಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ. ಉಳಿದಂತೆ ಮಾಧ್ಯಮ ಕ್ಷೇತ್ರ, ಬರವಣಿಗೆಯ ಕ್ಷೇತ್ರ, ಈ ಕೈ ಚಳಕದ ಜಾಬ್ಗಳು ಇದೆಲ್ಲವೂ ಕ್ಲಿಕ್ ಆಗುತ್ತೆ. ನಿರ್ಧಾರವನ್ನು ತುಂಬ ಕ್ವಿಕ್ಕಾಗಿ ತೆಗೆದುಕೊಳ್ತೀರಾ. ಆ ಪ್ರತಿ ನಿರ್ಧಾರಗಳು ಮುಂದಿನ ಭವಿಷ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಶ್ರಮ ಹಾಕಿ ಡೆಫಿನೆಟ್ಲಿ ಅದು ನಿಮಗೆ ಒಳ್ಳೆಯದನ್ನೇ ತಂದು ಕೊಡುತ್ತೆ. ಏನಕ್ಕೆ ಅಂದರೆ ಅವರು 4ನೇ ಮನೆಗೆ ಹೋಗ್ತಾ ಇದ್ದಾರೆ. 4ನೇ ಮನೆ ಸುಖಸ್ಥಾನ. ಇಲ್ಲಿ ವಾಹನದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಪಾಸಿಟಿವ್ ಆಗುತ್ತೆ, ಭೂಮಿ ಖರೀದಿಯ ವಿಚಾರದಲ್ಲಿ ಇಲ್ಲಿ ಪಾಸಿಟಿವ್ ಆಗುತ್ತೆ. ಬಟ್ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಅದಕ್ಕಾಗಿ ಒಂದಷ್ಟು ಖರ್ಚುಗಳು ಕೂಡ ಎದುರಾಗಬಹುದು. ಅದೊಂದನ್ನು ಬಿಟ್ಟರೆ ಇನ್ನುಳಿದಂತೆ ಕೆಲವೊಂದಷ್ಟು ಭಾಗ್ಯಗಳು 4ನೇ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಈ ರವಿಯ ಇಂಪ್ಯಾಕ್ಟಿಂದ ನೀವು ಅದನ್ನೆಲ್ಲ ಹೆಚ್ಚಾಗಿ ಗಳಿಸ್ಕೊಳ್ತೀರಾ. ಓಕೆ. ಸೊ ಹಾಗಾಗಿ 3ನೇ ಮನೆಯಲ್ಲಿದ್ದಾಗ ಕಿರಿಯ ಸಹೋದರನ ಜೊತೆ ಮಾತನಾಡಬೇಕಾದ್ರೆ, ನೆರೆ ಹೊರೆಯವರ ಜೊತೆ ಮಾತನಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಅವರು ಸ್ವಲ್ಪ ಒರಟಾಗಿ ನಡ್ಕೋಬಹುದು.
ಅಥವಾ ನೀವೇ ಅವರ ಜೊತೆ ಒರಟಾಗಿ ನಡ್ಕೊಳ್ಬಹುದು. ಇದರಿಂದ ಸಂಬಂಧಗಳು ಹಾಳಾಗುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಇದಿಷ್ಟು ರವಿಯ ಇಂಪ್ಯಾಕ್ಟ್ ಜುಲೈ ತಿಂಗಳಲ್ಲಿ. ಇನ್ನು 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಈಗ ಆಲ್ರೆಡಿ ನೀವೆಲ್ಲ ಮನೆ ಖರೀದಿಗೆ, ಮನೆ ಬದಲಾಯಿಸೋದಕ್ಕೆ, ವೆಹಿಕಲ್ ಬದಲಾಯಿಸೋದಕ್ಕೆ ತುಂಬ ಆಲೋಚನೆಗಳನ್ನು ಮಾಡ್ಕೊಂಡಿದ್ದೀರಿ. ಸಾಕಷ್ಟು ಜನ ವೆಹಿಕಲ್ ತಗೊಂಡಿದ್ದೀರಾ, ಸಾಕಷ್ಟು ಜನ ರಿಜಿಸ್ಟ್ರೇಷನ್ಗೆ ಮುಂದಾಗಿದ್ದೀರಾ. ಇದೆಲ್ಲವೂ ನಡೀತಾ ಇದೆ. ಯಾರ್ಯಾರು ಆಗಿಲ್ಲ ನಿಮಗೆ ಮತ್ತೆ ಚಾನ್ಸ್ ಸಿಗುತ್ತೆ. ಯಾಕೆಂದರೆ ಗುರು ಈಗ ಪುಷ್ಯ ನಕ್ಷತ್ರಕ್ಕೆ ಬಂದಿದ್ದಾರೆ. ಇಷ್ಟು ದಿನ ಇದ್ದಂತಹ ಆಲೋಚನೆಗಳೆಲ್ಲ ಈಗ ಕಾರ್ಯರೂಪಕ್ಕೆ ಬರುವಂತಹ ಸಮಯ. ಸೊ ಹಾಗಾಗಿ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವೆಹಿಕಲ್ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಮೂವ್ ಆಗ್ತೀರಾ. ಸೊ ಹಾಗಾಗಿ ಕಾರ್ಯರೂಪಕ್ಕೆ ಬರುತ್ತೆ ನಿಮ್ಮ ಆಲೋಚನೆಗಳು. ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಆಗಲಿ, ನೀವು ಅಂದ್ಕೊಂಡಂತೆ ಇಲ್ಲಿಂದ ಎಲ್ಲ ವಿಚಾರಗಳು ನಿಮಗೆ ಕೈ ಹಿಡಿಯಲಿ. 4ನೇ ಮನೆ ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ. ಸೊ ರವಿ ಬಂದಿದ್ದಾರೆ. ಗಮನ ಇವಾಗ ಬೇರೆ ಕಡೆ ಹೋಗಬಾರದು, ಇನ್ನೂ ಹೆಚ್ಚಾಗಿ ನಿಮ್ಮ ಎಜುಕೇಷನ್ ಕಡೆ ಕೊಡಿ. ಗುರು ಅಲ್ಲಿರೋದ್ರಿಂದ ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಒಳ್ಳೆಯ ಮಾರ್ಗದರ್ಶನವು ಸಿಗ್ತಾ ಇರುತ್ತೆ, ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಇನ್ನು ಗುರುವಿನ ದೃಷ್ಟಿ ನಿಮಗೆ ನಿಮ್ಮ ಏನು ಅಷ್ಟಮ ಸ್ಥಾನಕ್ಕೂ ಬೀಳುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಗ್ರೋತ್ ಖಂಡಿತ ಇದರಿಂದ ಸಿಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಕರ್ಮಸ್ಥಾನಕ್ಕೂ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸೊ ಕೆಲಸದಲ್ಲಿ ಇದ್ದಂತಹ ತೊಂದರೆಗಳು, ಅಡೆತಡೆಗಳು ಒಂದೊಂದಾಗೆ ದೂರ ಆಗ್ತಾ ಇದೆ. ಒಂದು ಒಳ್ಳೆಯ ಕ್ಲಾರಿಟಿ ಸಿಗ್ತಾ ಇದೆ. ಇಲ್ಲಪ್ಪ, ನಾನು ಈ ಜಾಬಲ್ಲಿ ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಹೊಸದಾಗಿ ಜಾಬ್ ಟ್ರೈ ಮಾಡೋರ್ಗೂ ಕೂಡ ಈ 7.5 ಸಂದರ್ಭದಲ್ಲೂ ಒಳ್ಳೆ ಜಾಬ್ ಸಿಗ್ತಾ ಇದೆ. ಈಗ ಕೆಲಸ ಬಿಡಬೇಕಾ, 7.5 ಕೆಲಸ ಬಿಡಬಾರ್ದು ಅಂತಾರೆ. ಬಟ್ ಗುರುವಿನ ದೃಷ್ಟಿ ಕರ್ಮಕ್ಕೆ ಬೀಳ್ತಾ ಇದೆ. ಸ್ವಲ್ಪ ರಿಸ್ಕ್ ತಗೊಳ್ಬೋದು, ಆದರೆ ಆಫರ್ ಲೆಟ್ರ್ ಫೈನಲ್ ಮಾಡ್ಕೊಳ್ಳದೆ, ಆ ಕಂಪ್ನಿಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ರಾಂಗ್ ಸ್ಟೆಪ್ ತಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ತೊಂದರೆಗಳು ಎದುರಾಗಬಹುದು. ಓಕೆ, ಸೊ ಈ ರೀತಿ ಪ್ರೈವೇಟ್ ಎಂಪ್ಲಾಯೀಸ್ ಸ್ವಲ್ಪ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು. ವ್ಯಾಪಾರವು ಕೂಡ ವೃದ್ಧಿ ಆಗುತ್ತೆ. ಏನು ರಾಜಕಾರಣಿಗಳಿಗೆ 10ನೇ ಮನೆ ಅಧಿಕಾರ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಈಗ ಒಂದು ರೀತಿ ವರ್ಚಸ್ಸು ಹೆಚ್ಚು ಮಾಡಿಕೊಳ್ಳುವಂತಹ ಸಮಯ ಮೇಷರಾಶಿ, ಮೇಷ ಲಗ್ನದ ರಾಜಕಾರಣಿಗಳಿಗೆ. ಸೊ ನಿಮ್ಮ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡಿ, ಜನಾಕರ್ಷಣೆ, ಜನ ಬೆಂಬಲ ಖಂಡಿತ ನಿಮಗೆ ಸಿಗುತ್ತೆ. ಅದೇ ರೀತಿ ಪವರ್ ಸಿಗೋದಕ್ಕೂ, ನಿಮ್ಮ ಏನು ಮೇಲಿನ ರಾಜಕಾರಣಿಗಳು ನಿಮಗೆ ಮನ್ನಣೆ ಕೊಡೋದಕ್ಕೂ ಈ ಒಂದು ಬದಲಾವಣೆ ತುಂಬ ಚೆನ್ನಾಗಿದೆ. ಪುಷ್ಯ ನಕ್ಷತ್ರಕ್ಕೆ ಗುರು ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ರಾಜಕಾರಣಿಗಳಿಗೂ ತುಂಬ ಚೆನ್ನಾಗಿರುತ್ತೆ. ಉಳಿದಂತೆ ನೀವು ಯಾವುದೇ ಕ್ಷೇತ್ರಗಳಲ್ಲಿರಲಿ, ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದು 10ನೇ ಮನೆಗೆ ಕನೆಕ್ಟ್ ಆಗೋದು. ಸೊ ಗುರುವಿನ ದೃಷ್ಟಿ, ಗುರು ಪುಷ್ಯ ನಕ್ಷತ್ರದಲ್ಲಿರೋದು, ಈ 10ನೇ ಮನೆಗೆ ಇನ್ನೂ ಬಲ ಬಂದಿರೋದು. ಸೊ ನಿಮ್ಮ ಕಾರ್ಯಕ್ಷೇತ್ರ ವೃದ್ಧಿ ಆಗೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಗುರುವಿನ ದೃಷ್ಟಿ. ಅದರ ಜೊತೆಗೆ ನಿಮ್ಮ ಏನು 12ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಒಳ್ಳೆಯದಕ್ಕೆ ಖರ್ಚನ್ನ ಮಾಡೋದಕ್ಕೆ ಶುರು ಮಾಡಿಬಿಡಿ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ದೇವಸ್ಥಾನಗಳಿಗೆ ಹೋಗಿ ಅದರ ಓಡಾಟಗಳನ್ನು ಮಾಡಿ, ಆ ರೀತಿ ವ್ಯಯಗಳನ್ನು ತೋರಿಸ್ಕೊಳ್ಳಿ. ಕೆಟ್ಟ ವ್ಯಯಗಳು ಕಡಿಮೆ ಆಗುತ್ತೆ. ಸೊ ಶುಭ ವ್ಯಯಗಳಾಗುತ್ತೆ. ಶನಿ ಮಹಾತ್ಮರು ಅಲ್ಲೇ ಇದ್ದಾರೆ. ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಈ ಹಿಂದೆ ಇದ್ದಂತಹ ಏನು ಕೆಟ್ಟ ಫಲಗಳು ಕಡಿಮೆಯಾಗಿ ಒಳ್ಳೆಯ ಫಲಗಳು ಖಂಡಿತ ಸಿಗುತ್ತೆ. ಓಕೆ, ಇದಿಷ್ಟು ಗುರುವಿನ ಒಂದು ಏನು ದೃಷ್ಟಿಯ ವಿಚಾರ. ಇನ್ನು ಉಳಿದಂತೆ 5ನೇ ಮನೆಯ ಇಂಪ್ಯಾಕ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ. ಶುಕ್ರ ಬಂದಿರೋದ್ರಿಂದ, ಶುಕ್ರ ನಿಮಗೆ ಧನಸ್ಥಾನ ಮತ್ತು 7ನೇ ಮನೆಯ ಅಧಿಪತಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಹೂಡಿಕೆಗಳಿಂದ ಲಾಭ ಬೇಕಾ ಮುಂದೆ, ಈ 7ನೇ ಮನೆಯ ಅಧಿಪತಿ ಯಾರು? ಶುಕ್ರ. 7ನೇ ಮನೆ ಅಂದರೆ ಅದು ನಿಮ್ಮ ಕಳತ್ರ ಸ್ಥಾನ, ನಿಮ್ಮ ಹೆಂಡತಿ, ನಿಮ್ಮ ಪಾರ್ಟ್ನರ್. ಸೊ ಹಾಗಾಗಿ ಅವರ ಹೆಸರಲ್ಲಿ ಹೂಡಿಕೆಗಳನ್ನು ಮಾಡಿದ್ದು ಡೆಫಿನೆಟ್ಲಿ ಲಾಭಗಳನ್ನು ತಂದು ಕೊಡುತ್ತೆ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರ ಹೆಸರಲ್ಲಿ ಮಾಡಿ, ಅದು ಲಾಭಗಳನ್ನು ತಂದು ಕೊಡುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ 6ನೇ ಮನೆಯ ಅಧಿಪತಿ ಬುಧ 4ನೇ ಮನೆಯಲ್ಲಿ ವಕ್ರಿ, ಆಮೇಲೆ ವಾಪಸ್ಸು 3ನೇ ಮನೆಯಲ್ಲಿ ವಕ್ರಿ. ಈ ರೀತಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇರ್ತಾರೆ ಬುಧ. ಸೊ ಹಾಗಾಗಿ ಯಾವುದೇ ವ್ಯವಹಾರದಲ್ಲಿ ಮರುಚಿಂತನೆಯನ್ನು ಮಾಡಬೇಕು, ಮರುಪರಿಶೀಲನೆಯನ್ನು ಮಾಡಬೇಕು. ಒಂದೇ ಸರಿ ಎಲ್ಲವನ್ನ ಒಪ್ಕೊಳ್ಳೋಕೆ ಹೋಗಬಾರ್ದು, ಅಥವಾ ನೀವು ನಿಮ್ಮಿಂದನೇ ಒಂದಷ್ಟು ತಪ್ಪುಗಳಾಗ್ಬಿಡ್ಬೋದು. ಇದೆಲ್ಲವೂ ಇದೆ. ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಎಸ್ಪೆಷಲಿ ಕೋರ್ಟ್ ಕೇಸ್ ವಿಚಾರಗಳಲ್ಲಿ ನೀವು ಸಂಗ್ರಹಿಸಿ ಇಟ್ಕೊಂಡಿದ್ದಂತಹ ಸಾಕ್ಷ್ಯಾಧಾರಗಳೇ ಮಿಸ್ ಆಗಿಬಿಡಬಹುದು. ಡಾಕ್ಯುಮೆಂಟ್ಸ್ಗಳಲ್ಲಿ ಸರಿಯಾಗಿ ನೋಡದೆ ಸಹಿ ಹಾಕಿ ತಪ್ಪಿಗೆ ಸಿಕ್ಕಾಕೊಳ್ಳೋದು, ಏನೇನೋ ಈ ಥರದ ವಿಚಾರಗಳು ಎದುರಾಗುತ್ತೆ. ಈ 6ನೇ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ಶತ್ರುಗಳ ವಿಚಾರದಲ್ಲೂ ನೀವೇ ಏನೋ ರಾಂಗ್ ಸ್ಟೆಪ್ ಹಾಕೊಳ್ಳೋದು, ಇದೆಲ್ಲವೂ ಆಗುತ್ತೆ.
ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಈ ನರ್ವ್ಸ್ಗೆ ಸಂಬಂಧಪಟ್ಟಂತೆ, ಸ್ಕಿನ್ಗೆ ಸಂಬಂಧಪಟ್ಟಂತೆ ಹಲವಾರು ವ್ಯತ್ಯಾಸಗಳಾಗುತ್ತೆ ಜುಲೈ ತಿಂಗಳಲ್ಲಿ. ಅದ್ರ ಬಗ್ಗೆನೂ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಇನ್ನು ಉಳಿದಂತೆ 11ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿರೋದು, ಇದು ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ ಅತ್ಯಂತ ಯಶಸ್ಸನ್ನು ತಂದು ಕೊಡುತ್ತೆ. ಅದು ಧನಿಷ್ಠ ನಕ್ಷತ್ರ. ಇನ್ನು ನಿಮ್ಮ ನೆಟ್ವರ್ಕನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ನಕ್ಷತ್ರವು ಹೆಲ್ಪ್ ಮಾಡುತ್ತೆ. ರಾಹುವಿನ ಪ್ರಭಾವವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಿಮಗೆ ಕನೆಕ್ಟ್ ಮಾಡಿಕೊಡುತ್ತೆ. ಇದರಿಂದ ಡೆಫಿನೆಟ್ಲಿ ಮೇಷರಾಶಿ ಮೇಷ ಲಗ್ನದವರು ನಿಮ್ಮ ಪ್ರೊಫೈಲನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಾ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತೀರಾ. ನಿಮ್ಮ ಸ್ನೇಹ ಬಳಗದಲ್ಲಿ ನಿಮ್ಮದೇ ಆದ ಒಂದು ಛಾಪನ್ನು ಮೂಡಿಸ್ತೀರಾ. ನಿಮ್ಮ ಹಿರಿಯ ಸಹೋದರನ ಜೊತೆ ಮಾತನಾಡಬೇಕಾದರೆ ಸ್ವಲ್ಪ ಈಗೋ ಕ್ಲಾಶಸ್ ಆಗಬಹುದು, ಅದರ ಕಡೆ ಗಮನ ಇರಲಿ. ಇಲ್ಲಿ ನಿಮಗೆ ನಾನು ಎಲ್ಲ ಕಡೆ ಹೇಳ್ತಾ ಇರೋದು ಇಷ್ಟೇ, ಮಾತಿನಲ್ಲಿ ಎಚ್ಚರಿಕೆ. ಯಾರಾದರೂ ಸಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ವಾಪಸ್ ನೀವು ಕೌಂಟರ್ ಕೊಡೋಕೆ ಹೋಗಬೇಡಿ. ರೈಟ್ ಸಮಯ ಅಲ್ಲ. ಅಲ್ಲಿಂದ ಹೊರಗಡೆಗೆ ಬನ್ನಿ. ಕಳ್ಕೊಳ್ಳೋದು ಏನೂ ಇಲ್ಲ, ಲಾಭನೇ. ಯಾಕೆ ಅಂದರೆ ಮಾತಿಂದನೇ ಎಲ್ಲ ತೊಂದರೆ ಆಗಬೇಕು ಅನ್ನೋದು ಇದೆ. ನೀವು ಸಿಕ್ಕಾಕೊಂಡಾಗ್ತಾನೆ ಅದು ತಪ್ಪಾಗೋದು. ಸಿಕ್ಕಾಕೊಳ್ಳೋಕೆ ಹೋಗಬೇಡಿ, ಅದು ಸಿಂಪಲ್. ಅಲ್ಲಿಂದ ಹೊರಗಡೆಗೆ ಬನ್ನಿ. ಓಕೆ. ಉಳಿದಂತೆ ಎಲ್ಲ ಗ್ರಹಗಳ ಕಾಂಬಿನೇಷನಲ್ಲೂ ನಾನು ನಿಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. ಇನ್ನು ನಮ್ಮ ಗೃಹಿಣಿಯರಿಗೆ ಅಷ್ಟಮ ಸ್ಥಾನ ಅಂದರೆ ಅದು ಮಾಂಗಲ್ಯ ಸ್ಥಾನ. ಸೊ ಅಲ್ಲಿಗೆ ಕುಜನ ದೃಷ್ಟಿ ಬೀಳ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಯಜಮಾನರಿಗೆ ಯಾವುದಾದರೂ ಒಂದು ರೂಪದಲ್ಲಿ ಹಠಾತ್ತಾಗಿ ಧನಲಾಭ ಆಗೋದು, ಕೆಲಸದಲ್ಲಿ ಬದಲಾವಣೆ ಆಗೋದು, ಒಂದು ರೀತಿ ಶುಭ ವಿಚಾರಗಳು ಖಂಡಿತ ಇರುತ್ತೆ. ಅದರ ಜೊತೆಗೆ ಅವರ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಬಹುದು. ಅದರ ಕಡೆನೂ ಕೂಡ ಗಮನ ಕೊಡಿ. ಇನ್ನು ಅಷ್ಟಮ ಅಂದಾಗ ನಿಮ್ಮ ಮನೆಯಲ್ಲಿ ಸಾಕಷ್ಟು ರಿಪೇರಿ ಖರ್ಚುಗಳು ಬರುತ್ತೆ, ಅದರ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಅದ್ರ ಕಡೆನೂ ಕೂಡ ಗಮನ ಕೊಡಬೇಕು. ಇನ್ನು ನಿಮ್ಮ ಅತ್ತೆಯ ವಿಚಾರ ನೀವು ತಿಳ್ಕೋಬೇಕು ಅಂದರೆ ನೋಡಿ, ನಿಮ್ಮ ಗಂಡನ ಮನೆ ಅಂದರೆ ಅದು 7ನೇ ಮನೆ. 7ನೇ ಮನೆಯಿಂದ 4ನೇ ಮನೆ ಅಂದರೆ ಅದು ಮಕರ ರಾಶಿ ಬರುತ್ತೆ, ಅಂದರೆ 10ನೇ ಮನೆ ಬರುತ್ತೆ. 10ನೇ ಮನೆ ನಿಮಗೆ ಅತ್ತೆಯ ಸ್ಥಾನ. ಅಲ್ಲಿಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಈಗ ಸ್ವಲ್ಪ ಅತ್ತೆ ಸೊಸೆಯ ಸಂಬಂಧ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಏರ್ಪಡುತ್ತೆ, ಮನಸ್ತಾಪಗಳು ಕಡಿಮೆ ಆಗಿರುತ್ತೆ. ಸೊ ಒಳ್ಳೆಯದಾಗಲಿ ಗೃಹಿಣಿಯರಿಗೆ. ಮಕ್ಕಳ ಬಗ್ಗೆ ಅತಿಯಾದ ಚಿಂತನೆಗಳು ಬೇಡ. ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ಕೃಷಿಕರಿಗೆ ನಾನು ಆಗಲೇ ಹೇಳಿದ್ದೀನಿ, ರಾಹುವಿಂದನೂ ತುಂಬ ಲಾಭ ಇದೆ, ಕುಜನಿಂದನೂ ತುಂಬ ಲಾಭ ಇದೆ. ಬಟ್ ನಿಮ್ಮ ಯಂತ್ರೋಪಕರಣಗಳು ಸ್ವಲ್ಪ ರಿಪೇರಿ ಖರ್ಚುಗಳನ್ನು ತಂದುಕೊಡ್ಬೋದು, ಅದರ ಕಡೆ ಗಮನ ಕೊಟ್ಕೊಳ್ಳಿ. ಉಳಿದಂತೆ ಎಲ್ಲ ಕ್ಷೇತ್ರದವ್ರಿಗೂ ತುಂಬ ಚೆನ್ನಾಗಿದೆ. ಮೇಷರಾಶಿ ಮೇಷ ಲಗ್ನದ ಎಲ್ಲ ಮಹನೀಯರಿಗೂ ಜುಲೈ ತಿಂಗಳು ತುಂಬ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.